ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಸಹ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಗಾದೆ ಮಾತು ಇವತ್ತು ಹೇಳ್ತೀನಿ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಎಲ್ಲರ ಜೀವನದಲ್ಲಿ ಈ ಒಂದು ಗಾದೆ ಮಾತು ಅನ್ವಯಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಸ್ವಂತ ಮನೆಯನ್ನು ಕಟ್ಕೋಬೇಕು ಅಂತ ಆಸೆಯನ್ನು ಪಟ್ಟಿರ್ತಾನೆ. ಕೆಲವರು ಸ್ವಂತ ಮನೆಗೆ ಡೈರೆಕ್ಟಾಗಿ ಬರುವಂತಹ ಭಾಗ್ಯವನ್ನು ಹೊಂದಿರ್ತಾರೆ. ಕೆಲವರು ಕಾಸು ಕೂಡಾಕಿ ಸೈಟ್ ತಗೊಂಡು ಅದರಲ್ಲಿ ಆಗು ಹೋಗುಗಳನ್ನೆಲ್ಲ ನಡೆಸ್ಕೊಂಡು ಅದಕ್ಕೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಮನೆ ಕಟ್ಟಬೇಕು ಅಂತ ಎಷ್ಟೋ ಜನರು ಮಾಡ್ತಾ ಇರ್ತಾರೆ. ಈಗಿನ ಮಕ್ಕಳು ಅಂದರೆ IT ಬೇಕಾದಷ್ಟು ಸಂಬಳಗಳು ಬರುತ್ತೆ, ಕೈ ತುಂಬುವಷ್ಟು ಸಂಬಳಗಳು ಬರುತ್ತೆ. ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ ಅವರುಗಳೆಲ್ಲ ಒಂದು ಅಪಾರ್ಟ್ಮೆಂಟ್ ತೊಗೊಂಡು EMIಗಳು ಕಟ್ಕೊಂಡು ಅವ್ರ ಪಾಡಿಗೆ ಅವರು ಜಾಲಿ ಎಂಜಾಯ್, ಅದು ಮೇಯ್ನ್ ಇಂಪಾರ್ಟೆಂಟ್ ಆಗಿದೆ ಈಗಿನ ಮಕ್ಕಳಿಗೆ. ಅದರ ಜೊತೆಗೆ ಆಸೆಪಟ್ಟು ಅಪಾರ್ಟ್ಮೆಂಟ್ಗಳು ತೊಗೊಳ್ಳೋರು ಇದ್ದಾರೆ. ಆದರೆ ನಮ್ಮ ಜನ್ರೇಷನ್ ಒಂದು 40-50 ವರ್ಷಗಳ ಹಿಂದಿನ ಜನ್ರೇಷನ್ ಅಂದರೆ ಒಂದು ರೂಪಾಯಿ ಕೂಡಿಟ್ಟು ಮನೆ ಬೇಕು, ಸೈಟ್ ತಗೋಬೇಕು, ಆಮೇಲೆ ಮನೆ ಕಟ್ಟಬೇಕು, ಅದು ಹೇಗೆ ನಮಗೆ ಬೇಕಾಗುವ ರೀತಿಯಲ್ಲಿ ಮನೆ ಕಟ್ಕೋಬೇಕು ಅಂತ ತುಂಬ ಕನಸುಗಳನ್ನು ಕಂಡಿರ್ತೀವಿ. ಆ ಥರ ಕನಸು ಕಂಡ ನಮ್ಮ ಮಂಜು ಮನೆ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಅವಳು ಸುಮಾರು ವರ್ಷಗಳಿಂದ ಕ್ವಾರ್ಟರ್ಸಲ್ಲಿದ್ದಳು. ಹಾಗೆ ಮನೆ ಕಟ್ಟಬೇಕು ಅಂತ ಭಾಳ ಆಸೆ ಇತ್ತು. ಸೈಟುಗಳನ್ನ ಸಹ ತೊಗೊಂಡಿದ್ಲು. ಆ ಸೈಟಲ್ಲಿ ಸ್ವಲ್ಪ ಕಿರಿಕಿದ್ದೇ ಇರುತ್ತಲ್ಲ. ಈಗ ಸೈಟ್ಗಳು ತೊಗೊಳ್ಳೋದು ಅಂತಂದರೆ ಸಾಮಾನ್ಯದ ವಿಷಯ ಅಲ್ಲ. ಒಬ್ಬರಿಂದ ಒಬ್ರಿಗೆ ಮಾಡಿರ್ತಾರೆ, ಇನ್ನೊಬ್ರು ಖಾತೆ ಮಾಡಿರ್ತಾರೆ, ಇನ್ನೊಬ್ಬರು ಡೂಪ್ಲಿಕೇಟ್ ಮಾಡಿರ್ತಾರೆ. ನಾವು ಸೈಟ್ ತೊಗೊಂಡು ಆಗಲಿ ನಮ್ಗೆ ಹಣ ಕೂಡಿ ಬಂದಾಗ ನಾವು ಮನೆ ಕಟ್ಕೊಳ್ತೀವಿ ಅನ್ನೋಷ್ಟರಲ್ಲಿ ಇನ್ನೊಬ್ಬರು ಯಾರೋ ಬಂದು ಅದನ್ನು ಕ್ರಮ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಕಾಂಪೌಂಡ್ಗಳು ಹಾಕ್ಕೊಂಡಿರ್ತಾರೆ. ಎಲ್ಲ ರೌಡಿಸಮ್, ಎಲ್ಲ ಭೂ ಮಾಫಿಯಾ ಅಂತಾರೆ. ನಮ್ಮದು ಸಹ ಹಾಗೆ ಒಂದು ಭೂ ಮಾಫಿಯಾದಲ್ಲಿ ಸುಮಾರು ಇವತ್ತಿನ ಲೆಕ್ಕದಲ್ಲಿ 60-70 ಲಕ್ಷ ಬೆಳೆ ಬಾಳುವಂತಹ ಸೈಟು ಬೆಂಗಳೂರಲ್ಲಿ ತೊಗೊಂಡಿದ್ವಿ. ಅದನ್ನು ಒಂದು ದೊಡ್ಡ ಗ್ಯಾಂಗ್ ಅದನ್ನು ಭೂಮಿನೇ ಕಬಳಿಸ್ತಾರೆ ಅಂತಂದರೆ ಲೆಕ್ಕ ಆಗಿ, ಆ ಥರದ್ದೆಲ್ಲ ಈಗ ರೂಢಿಸಮ್ ನಡೀತಾ ಇದೆ. ರಾತ್ರಿ ಕಾಂಪೌಂಡ್ ಹಾಕ್ಕೊಂಡು ನಮ್ಮನ್ನು ಕಾಂಪೌಂಡ್ ಒಳಗಡೆಗೆ ಬಿಡಲಿಲ್ಲ, ಗನ್ನುಗಳನ್ನೆಲ್ಲ ನೋಡಿಸಿ ನಮ್ಮನ್ನು ಬೆದರಿಸಿದ್ರು. ನಾವು ಬಡ ಟೀಚರ್ಗಳು ಏನು ಮಾಡೋಕ್ಕಾಗತ್ತೆ, ಅವ್ರನ್ನೆಲ್ಲ ಎದುರಾಕೊಂಡು ಮಾಡೋಕ್ಕಾಗಲ್ಲ ಅಂತ ಸುಮಾರು 70 ಲಕ್ಷದಷ್ಟು ಸೈಟನ್ನು ನಾವು ಕಳ್ಕೋಬೇಕಾಗಿ ಬಂತು. ಮನೆ ಗೃಹ ಪ್ರವೇಶದ ಸಂದರ್ಭ ಬಂದಿರೋದ್ರಿಂದ ನಿಮ್ಮ ಮುಂದೆ ಇದು ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಹಂಚ್ಕೊಳ್ತಾ ಇದ್ದೀನಿ. ಈ ಥರ ತುಂಬ ಜನ ಕಷ್ಟಪಟ್ಟಿರ್ತೀರ, ನನಗೆ ಗೊತ್ತು. ಯಾರೆಲ್ಲ ಈ ಭೂಮಿಯನ್ನು ಕಳ್ಕೊಂಡು ಕಷ್ಟಪಟ್ಟಿದ್ದೀರಾ ಕಾಮೆಂಟಲ್ಲಿ ತಿಳಿಸಿ ನೋಡೋಣ ನನ್ನ ವಿಡಿಯೋ ಎಲ್ಲಿವರೆಗೂ ರೀಚ್ ಆಗುತ್ತೆ ಅಂತ. ಏನೇ ಇರಲಿ, ನಾವು ಮನೆಯನ್ನು ಕಟ್ಟಿ ಸುಂದರವಾಗಿ ಅಲಂಕಾರ ಮಾಡೋದಕ್ಕೆ ದೇವರ ಪೂಜೆಗೆ ಹೂಗಳು ಎಲ್ಲ ಬಂತು. ಹಾಗೆ ಇನ್ನೊಂದು ಸಂತೋಷದ ವಿಚಾರ ಅಂದರೆ ನಮ್ಮ ಮೈಸೂರಿಂದ ನಮ್ಮ ಮನೆಯ ಪುರೋಹಿತರು ಶ್ರೀ ಶರತ್ ಜಿಯವರು ಬಂದಿದ್ದರು. ಅದು ನಮಗೆ ತುಂಬ ಖುಷಿ ಕೊಡ್ತು. ಅವರೆಲ್ಲ ಅಪಾಯಿಂಟ್ಮೆಂಟ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಮ್ಮ ಮನೆ ಗೃಹ ಪ್ರವೇಶಕ್ಕೋಸ್ಕರ ಬಂದಿದ್ದು ತುಂಬ ಸಂತೋಷದ ವಿಚಾರ. ಅವರ ಸಿದ್ಧತೆಗಳು ಅಪೂರ್ವವಾಗಿರುತ್ತೆ. ಯಾಕಂದರೆ ಅವರು ಬಹಳ ಕ್ರಮಬದ್ಧವಾಗಿ ಶಿಸ್ತಿನಿಂದ ಒಂದು ಅಂಶವನ್ನು ಬಿಡದಿರ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಅವರು ಬಂದಿದ್ದು ನಮಗೆ ಏನು ಈ ಮನೆಯಲ್ಲಿ ಏನು ದೋಷಗಳಿರಲಿ, ಏನು ಭೂಮಿಯಲ್ಲಿರ್ತಕ್ಕಂತಹ ದೋಷಗಳಿರ್ಬೋದು, ಮನೆ ದೋಷಗಳು, ಕಟ್ಟುವಂತಹ ದೋಷ ಏನೇ ಇದ್ದರೂ ಸಹ ಅವರ ಕೈಯಲ್ಲಿ ಪರಿಹಾರ ಆಗುತ್ತೆ. ಹಾಗಾಗಿ ನಮಗೆ ಅವರು ಬಂದು ಪೂಜೆ ಮಾಡಿಕೊಡ್ತಾ ಇದ್ದಾರೆ. ಅವರ ಪೂಜಾ ವಿಧಾನಗಳನ್ನು ತುಣುಕುಗಳಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇದು 2 ದಿವಸಗಳ ಪೂಜೆ ಆಗಿರೋದ್ರಿಂದ ಬಹಳ ವೈಭವದಿಂದ ಪೂಜೆ ನಡೀತು. ಇದೆಲ್ಲ ನಿಮಗೆ ವಿಡಿಯೋ ತೋರಿಸ್ಬೇಕಂದ್ರೆ ಸುಮಾರು 10 ಗಂಟೆಗಳ ವಿಡಿಯೋ ಆಗುತ್ತೆ. ನಾನು ಸಣ್ಣ ತುಣುಕುಗಳು, ಹಾಗೆ ಇದು ಒಂದು ಮೆಮೊರೇಬಲ್ ಆಗಿರಲಿ ಅಂತ ನಮ್ಮ ಮಂಜು ಮತ್ತು
ಗಿರಿಯವರಿಗೆ ಡೆಡಿಕೇಶನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರ ಮನೆ ಗೃಹ ಪ್ರವೇಶ ಆಗಿರೋದ್ರಿಂದ ಅವರ ಇಡೀ ಜೀವನ ಯೂಟ್ಯೂಬ್ ಇರೋವರೆಗೂ ಈ ವಿಡಿಯೋ ಯೂಟ್ಯೂಬಲ್ಲಿರುತ್ತೆ. ಯಾರೆಲ್ಲ ಇಷ್ಟಪಡ್ತೀರಾ ವಿಡಿಯೋ ನೋಡೋಕ್ಕೆ ಖಂಡಿತ ನೋಡಿ, ಹರಿಸಿ, ವಿಶ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಭೂಮಿ ಪ್ರಾಪ್ತಿಯಾಗಲಿ, ಹಾಗೆ ಮನೆಯ ಪ್ರಾಪ್ತಿಯಾಗಲಿ, ಗೃಹ ಪ್ರವೇಶ ಶೀಘ್ರ ಒದಗಿ ಬರಲಿ ಅಂತ ನಮ್ಮ ಶರತ್ ಗುರುಗಳಿಂದ ಹಾಗೂ ನನ್ನ ಪರವಾಗಿ ಸಹ ನಿಮ್ಮೆಲ್ಲರಿಗೂ ವಿಶ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಂತಹ ಅದ್ಭುತ ವಿಡಿಯೋಗಳು ನೋಡೋದು ಸಹ ಒಂದು ಪುಣ್ಯ. ಹಾಗೆ ನೋಡೋದ್ರಿಂದ ನಮ್ಮ ಮನಸ್ಸು ಪಾಸಿಟಿವ್ ಹತ್ರ ಹೋಗುತ್ತೆ. ನಮಗೆ ಅಂದ್ಕೊಂಡಿರ್ತಕ್ಕಂತಹ ಕನಸುಗಳು ನೆರವೇರುವಂತಹ ಅದೃಷ್ಟವನ್ನು ತರುವಂತಹ ಈ ಶರತ್ ಗುರೂಜಿಯವರಿಂದ ನೀವು ಈ ಪೂಜೆಯನ್ನು ವೀಕ್ಷಣೆ ಮಾಡ್ತಾ ಇರೋದು ಬಹಳ ಜನ್ಮಗಳ ಪುಣ್ಯ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಆ ಗುರುಗಳ ಒಂದು ಪೂಜಾ ವಿಧಾನ ಇರ್ಬೋದು, ಅವರ ಆಶೀರ್ವಾದ ಇರ್ಬೋದು ಗೊತ್ತಾಗುತ್ತೆ. ನಾರ್ಮಲಾಗಿ ಹಿಂದಿನ ದಿವಸನೇ ನಾವು ಗೃಹ ಪ್ರವೇಶಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀವಿ. ನಾಳೆ ಗೃಹ ಪ್ರವೇಶ ಅಂದರೆ ಇವತ್ತು ಹೋಮಗಳಾದಿಗಳು ನಡೆಯುತ್ತೆ. ಹಾಗೆ ಮೊದಲಿಗೆ ನಾವು ಕಂಬ ಪೂಜೆ ಅಥವಾ ಒಂದು ಚಪ್ರದ ಪೂಜೆಯನ್ನು ಮಾಡಿ ನಂತರ ನಾವು ಪೂಜೆಗಳನ್ನು ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಇದು ಹಿಂದಿನ ದಿವಸ ಸಂಜೆ 6:30 7 ಗಂಟೆ ಮುಹೂರ್ತದಲ್ಲಿ ನಾವು ಚಪ್ರದ ಪೂಜೆ, ಕಂಬ ಪೂಜೆ ಮಾಡಿ ದೇವರನ್ನು ತಂದು ದೇವರ ಪೂಜೆ ಮಾಡಿ ನಂತರ ಹೋಮಾದಿಗಳನ್ನು ಮಾಡಬೇಕಾಗುತ್ತೆ. ವಾಸ್ತು ಪೂಜೆ, ವಾಸ್ತು ಹೋಮ, ರಕ್ಷಾ ಹೋಮ, ಈ ಥರ ತುಂಬ ಹೋಮಗಳಿದೆ. ಸುದರ್ಶನ ಹೋಮ, ಗಣಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಇಷ್ಟೆಲ್ಲ ಪೂಜೆಗಳನ್ನೆಲ್ಲ 2 ವಿಭಾಗಗಳನ್ನಾಗಿ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಗೃಹ ಪ್ರವೇಶ ಮಾಡಿರೋರಿಗೆ ಗೊತ್ತಿರುತ್ತೆ. ಆದರೆ ಎಲ್ಲರೂ 2 ದಿವಸನೂ ಪೂಜೆಯಲ್ಲಿ ಪಾಲ್ಗೊಂಡು ನೋಡುವಂತಹದ್ದು ಅಪರೂಪ. ಸಾಮಾನ್ಯವಾಗಿ ಗೃಹ ಪ್ರವೇಶ ಅಂದರೆ ನಾವು ಏನು ಮಾಡ್ತೀವಿ, ವಿಸಿಟರ್ ಆಗಿದ್ದರೆ ನಾವು ಜಸ್ಟ್ ಹೋಗಿ ಪೂಜೆ ಟೈಮ್ಗೆ ಹೋಗಿ ನಾವು ಪೂಜೆ ಮಾಡ್ಕೊಳ್ತೀವಿ, ಅಥವಾ ಊಟದ ಟೈಮ್ಗೆ ಹೋಗಿ ವಿಶ್ ಮಾಡಿ ಊಟ ಮಾಡ್ಕೊಂಡು ಬಂದುಬಿಡ್ತೀವಿ. ಸ್ವಂತ ಮನೆಗಳವರಾದರೆ ಪೂಜೆಯಲ್ಲಿ ಪಾಲ್ಗೊಂಡಿರ್ತೀವಿ, ಆದರೆ ಇದನ್ನೆಲ್ಲ ಎಂಜಾಯ್ ಮಾಡೋಕ್ಕೆ ಆಗಿರಲ್ಲ. ಹಾಗಾಗಿ ನಿಧಾನಕ್ಕೆ ಈ ವಿಡಿಯೋನೆಲ್ಲ ನೋಡಿ ಎಂಜಾಯ್ ಮಾಡಿ ಗೃಹ ಪ್ರವೇಶದ ಸಂಪೂರ್ಣ ವಿವರಗಳನ್ನೆಲ್ಲ ನೀವು ತಿಳ್ಕೊಬೋದು. ಇದು ಹೋಮ ಮಾಡ್ತಾಯಿದ್ದಾರೆ ಹಿಂದಿನ ದಿವಸ. ಚಪ್ರದ ಪೂಜೆ ಎಲ್ಲ ಆದಮೇಲೆ ವಾಸ್ತು ಹೋಮ, ಗಣಪತಿ ಮತ್ತು ಆ ಒಂದು ವಾಸ್ತುನಲ್ಲಿ ಇರ್ತಕ್ಕಂತಹ ದೋಷಗಳು, ಅಂದರೆ ನಾವು ಭೂಮಿಯನ್ನು ತೊಗೊಂಡಾಗ್ಲಿಂದನೂ ಅದರಲ್ಲಿ ಕೆಲವೊಂದು ಸಮಸ್ಯೆಗಳು, ಪ್ರಾಬ್ಲಮ್ಸು ಬರುತ್ತೆ. ಯಾವ ರೀತಿಯಪ್ಪ ಅಂದರೆ, ಈಗ ನಾನೇ ಇದ್ದೀನಿ, ನಾನು ಸೈಟ್ ಮಾರ್ತಾಯಿದ್ದೀನಿ, ಗಂಡ ಹೆಂಡತಿ ಇಬ್ಬರು ಮನಸ್ಪೂರ್ವಕವಾಗಿ ಸೈಟನ್ನು ಮಾರಿದ್ರೆ ಅದರಲ್ಲಿ ದೋಷಗಳು ಬರಲ್ಲ. ನನ್ನ ಗಂಡ ಮಾರ್ತಾ ಇರ್ತಾನೆ, ನನಗೆ ಆ ಸೈಟನ್ನು ಮಾರೋಕ್ಕೆ ಇಷ್ಟ ಇರಲ್ಲ, ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಅಥವಾ ಮಕ್ಕಳಿಗೆ ಇಷ್ಟ ಇರಲ್ಲ, ಅಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ನಂತರ ನಾವು ಭೂಮಿನ ತೊಗೊಂಡ್ವಿ, ಕಾಂಪೌಂಡ್ ಹಾಕ್ಕೊಂಡ್ವಿ, ಅಕ್ಕಪಕ್ಕದಲ್ಲಿರೋರಿಗೆ ಸಮಸ್ಯೆಗಳಾಗಿ ಅವರು ಬೈಕೋಬೋದು, ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ. ಸೊ ಈ ರೀತಿಯಾಗಿ ಮನುಷ್ಯರಿಂದ ಅನೇಕ ರೀತಿಯ ನೆಗೆಟಿವ್ ಎನರ್ಜಿಗಳು ಆ ಸೈಟ್ ಮೇಲೆ ಬಿದ್ದಿರ್ಬೋದು. ಅಥವಾ ದಾರಿಲಿ ಹೋಗೋರು ಸೈಟ್ ಚೆನ್ನಾಗಿದೆಯಪ್ಪ ಅಂತ ಅಂದ್ಕೊಂಡಾಗಲೂ ಸಹ ನೆಗೆಟಿವ್ ಎನರ್ಜೀಸ್ ಬರ್ಬೋದು. ಇದಾದ ನಂತರ ಪ್ರಾಣಿ ಪಕ್ಷಿಗಳ ಬಗ್ಗೆ ಹೇಗೆ ನೆಗೆಟಿವ್ ಎನರ್ಜಿ ಬರುತ್ತೆ, ಆ ಜಾಗದಲ್ಲಿ ಏನೋ ಹುತ್ತಾ ಇರ್ಬೋದು, ಅಲ್ಲಿ ಹಾವು ವಾಸ ಮಾಡ್ತಾ ಇರಬಹುದು, ಅಥವಾ ಅನೇಕ ಕ್ರಿಮಿಕೀಟಗಳು ವಾಸ ಮಾಡ್ತಾ ಇರ್ಬೋದು. ಒಂದು ಗಿಡ ಇರ್ಬೋದು, ಆ ಗಿಡದಲ್ಲಿ ಪಕ್ಷಿಗಳು ವಾಸ ಮಾಡ್ಬೋದು, ಗಿಡಕ್ಕೆ ಸಹ ಜೀವ ಇದೆ, ನಿಮಗೆಲ್ಲರಿಗೂ ಗೊತ್ತು. ಆ ರೀತಿ ಅವುಗಳನ್ನೆಲ್ಲ ನಾವು ತೆಗೆದು ಅಥವಾ ನಾವು ಕಟ್ ಮಾಡಿ ನಾವು ಪಾಯನ ಅಗೆಯುವಾಗ ಕಲ್ಲುಗಳಿರುತ್ತೆ. ಕಲ್ಲುಗಳು ಸಹ ಕೆಲವು ದೇವಕಲ್ಲುಗಳಿರುತ್ತೆ, ನಾರ್ಮಲ್ ಕಲ್ಲುಗಳಿರುತ್ತೆ, ಅವಕ್ಕೂ ಸಹ ಜೀವ ಇರುತ್ತೆ, ಅವಕ್ಕೂ ಸಹ ನೋವಾಗಿರುತ್ತೆ. ಅಲ್ಲಿಂದ ಸಹ ನಮಗೆ ನೆಗೆಟಿವ್ ಎನರ್ಜಿ ಅಥವಾ ನೋವುಗಳು ಬಂದಿರುತ್ತೆ. ಇವೆಲ್ಲವನ್ನು ನಾವು ನಿವಾರಣೆ ಮಾಡೋದಕ್ಕೆ ಭೂಮಿಯನ್ನು ಕನನ ಅಂದರೆ ಭೂಮಿಯನ್ನು ಅಗದಾಗ ಆ ಭೂಮಿ ತಾಯಿಗಾಗಿರ್ತಕ್ಕಂತಹ ನೋವಿರ್ಬೋದು, ಅಲ್ಲಿ ಅನೇಕ ಸಣ್ಣ ಜೀವರಾಶಿಗಳಿರುತ್ತೆ, ಅವುಗಳೆಲ್ಲ ಸತ್ತು ಅವುಗಳೆಲ್ಲ ನೋವು ಅನುಭವಿಸಿರುತ್ತೆ. ಇವೆಲ್ಲ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ವಾಸ್ತು ಪೂಜೆಯನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಈ ಮಂಡಲದಲ್ಲಿ ನೋಡ್ಬೋದು, ನಮ್ಮ ಗುರುಗಳು ಹೇಳಿದ ಪ್ರಕಾರ 53 ಗಣದೇವತೆಗಳು ಇರುತ್ತೆ. ಆ ಎಲ್ಲ ಗಣದೇವತೆಗಳನ್ನೆಲ್ಲ ನಾವು ಆಹ್ವಾನ ಮಾಡಿ ಒಂದೊಂದು ಗಣದೇವತೆಗಳಿಗೂ ಸಹ ಪೂಜೆ ಮಾಡಿ ಇಲ್ಲಿ ನಡೆದಿರ್ತಕ್ಕಂತಹ
ತಪ್ಪುಗಳನ್ನೆಲ್ಲ ಕ್ಷಮಿಸಿ ಈ ಮನೆಗೆ ಬರೋರನ್ನೆಲ್ಲ ಆಶೀರ್ವಾದ ಮಾಡುವಂಥ, ಅವ್ರನ್ನ ತೃಪ್ತಿ ಮಾಡುವಂತಹ ಒಂದು ಈ ಕಾರ್ಯಕ್ರಮ ನಡೆಯುತ್ತೆ. ಬಹಳ ಅದ್ಭುತವಾಗಿತ್ತು. ನೀವು ಸಂಪೂರ್ಣ ವಿಡಿಯೋ ನೋಡಬೇಕಂದ್ರೆ ಶಾರ್ಟ್ ವಿಡಿಯೋಸ್ ಹಾಕಿರ್ತೀನಿ, ಗಣದೇವತೆಗಳ ಪೂಜೆ ಎಲ್ಲನೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವೆಲ್ಲ ನೋಡಿ. ಸಂಪೂರ್ಣ ವಿಡಿಯೋ ಮಾಡೋಕ್ಕೆ ಇಲ್ಲಿ ನಮಗೆ ಸ್ಥಳಾವಕಾಶ ಇಲ್ಲ, ಹಾಗೆ ಈಗಲೂ ಸಹ ತುಂಬ ಲಾಂಗ್ ಆಯಿತು. ಪರವಾಗಿಲ್ಲ, ನೋಡುವವರು ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಲ್ಲ ಅಂದರೆ ನನ್ನ ಈ ಯೂಟ್ಯೂಬಲ್ಲಿ ಶಾಶ್ವತವಾಗಿ ನಿಂತಿರುತ್ತೆ ಅನ್ನುವ ಕಾರಣದಿಂದ ಮಾಡ್ತಾಯಿದ್ದೀನಿ. ಈ ಹೋಮ ಸಹ ತುಂಬ ಚೆನ್ನಾಗಿರುತ್ತೆ. ಹೋಮದಲ್ಲೂ ಸಹ ಅನೇಕ ದೇವರುಗಳನ್ನು ಆಹ್ವಾನ ಮಾಡಿ ಹವಿಷ್ಯನ್ನು ಕೊಡ್ತಾರೆ. ಹೇಳಿದ್ನಲ್ಲ, ಈ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ತೆಗೆದು ಈ ಮನೆ ನಮಗೆ ವಾಸಕ್ಕೆ ಯೋಗ್ಯವಾಗಿರುವಂತೆ ಮಾಡು. ಈ ಮನೆಯಲ್ಲಿ ಮುಂದಿನ ವಂಶಸ್ಥರು, ನಮ್ಮ ವಂಶಸ್ಥರು ಎಲ್ಲರಿಗೂ ಎಷ್ಟು ವರ್ಷ ಈ ಮನೆ ಇರುತ್ತೋ ಅಷ್ಟು ವರ್ಷದವರೆಗೂ ಈ ಮನೆಯಲ್ಲಿ ಬದುಕಿ ಬಾಳುವಂತಹ ಎಲ್ಲರನ್ನೂ ಸಹ ಚೆನ್ನಾಗಿ ಕಾಪಾಡಿಕೊಂಡು ಈ ಮನೆಯಲ್ಲಿ ಯಶಸ್ಸು, ಕೀರ್ತಿ, ಆಯುಷು, ಆರೋಗ್ಯ ಎಲ್ಲವನ್ನು, ಧನ ಸಂಪತ್ತು, ವಿದ್ಯಾಸಂಪತ್ತು ಯಾವ ರೀತಿಯಲ್ಲಿ ಅವರು ಈ ಮನೆ ಮೆಳಗಬೇಕು ಅಂತಹದ್ದು ಎಲ್ಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವಂಥ ಪ್ರತಿಯೊಂದು ದೇವರನ್ನು ಕರೆದು ಇಲ್ಲಿ ಆಹ್ವಾನ ಮಾಡಿ ಪೂಜೆ ಮಾಡ್ತಾರೆ. ನಂತರ ಅವರು ತುಂಬ ಜಪಗಳನ್ನೆಲ್ಲ ಮಾಡಿಕೊಂಡು ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ತೆಗೆದು ಮಾರನೇ ದಿವಸ ಬೆಳಗ್ಗೆ ನಾವು 5 ಗಂಟೆಯಿಂದ ಗೃಹ ಪ್ರವೇಶದ ಪೂಜೆಯನ್ನು ಮಾಡ್ತೇವೆ. ಅಂದರೆ ನಮಗೆ ಕೊಟ್ಟಿರ್ತಕ್ಕಂತಹ ಮುಹೂರ್ತ. ಹಾಲು ಉಗಿಸ್ಬೇಕಂದ್ರೆ ಈಗೆಲ್ಲ ಫ್ಯಾಷನ್ ತುಂಬ ಚೆನ್ನಾಗಿ ಅಡುಗೆ ಮನೆಯೆಲ್ಲ ಅಲಂಕಾರ ಮಾಡಿದ್ವಿ. ಹಾಗೆ ಗೋಮಾತೆಯನ್ನು, ನಂದಿನಿ ಗೋಮಾತೆಯನ್ನು ನಾವು ಕರ್ಕೊಂಡು ಬಂದು ಮೊದಲಿಗೆ ಗೃಹ ಪ್ರವೇಶಕ್ಕೆ ಗೋಮಾತೆಯನ್ನು ಕಳಿಸ್ಬೇಕು. ಹಾಗೆ ದೇವರನ್ನು ತಗೊಂಡು ಹೋಗಬೇಕಾಗತ್ತೆ. ಇದು ಗೃಹ ಪ್ರವೇಶ ಮಾಡಿರೋರಿಗೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ. ಗೋಮಾತೆನ ನಾವು ಕರ್ಕೊಂಡು ಬಂದು ಗೃಹ ಪ್ರವೇಶ ಮಾಡಬೇಕಂದ್ರೆ ನಾವು ಅದಕ್ಕೆ ತಕ್ಕ ಹಾಗೆ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಯಾಕಂದರೆ ಈಗ ಟೈಲ್ಸ್ ಇರ್ಬೋದು ಅಥವಾ ನುಣುಪಾದ ನೆಲ ಏನಾಗುತ್ತೆ ಅದು ಸ್ಕಿಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಸುನ ಕರ್ಕೊಂಡು ಬರೋವಾಗ ಅದನ್ನು ನೀಟಾಗಿ ಒಂದು ಜಮಖಾನ ಹಾಕಿ ಅದು ಸ್ಕಿಡ್ ಆಗದಿರ ವ್ಯವಸ್ಥೆಯನ್ನು ಮಾಡಿ ನಾವು ಕರ್ಕೊಂಡು ಬರಬೇಕು. ಈ ಥರ ತುಂಬ ಕೆಲವೊಂದು ಕಡೆ ಚಾತುರ್ಯಗಳಾಗಿದೆ. ಹಸು ಎಲ್ಲ ಬಿದ್ದು ಕಾಲು ಮುರ್ಕೊಂಡಿರೋವಂಥದ್ದು, ಕೆಳಗೆ ಬಿದ್ದಿರತಕ್ಕಂಥದ್ದು, ಈ ಥರದ್ದೆಲ್ಲ ನಡೆದಿದೆ. ನಿಮ್ಮದು ಅಪ್ಸ್ಟೇರ್ಸಲ್ಲೇನಾದರೂ ಮನೆ ಇದ್ದರೆ ಖಂಡಿತ ಹಸುನ ಕರ್ಕೊಂಡು ಹೋಗಬೇಡಿ. ಬೆಳ್ಳಿ ಮೂರ್ತಿನಾಗಲಿ, ನಿಮ್ಮ ಕೈಲಾದರೆ ತಾಮ್ರದ ಮೂರ್ತಿನಾಗಲಿ, ಅದೂ ಆಗಲಿಲ್ಲ ಅಂದರೆ ಮಣ್ಣಿನಲ್ಲಿ ಮಾಡಿರ್ತಕ್ಕಂತಹ ಹಸು ಮತ್ತು ಕರುನ ನೀವು ಒಳಗಡೆ ಕರ್ಕೊಂಡು ಹೋಗಿ ಅದರಲ್ಲೇ ನೀವು ಪ್ರಾಣ ಪ್ರತಿಷ್ಠೆ ಮಾಡಿ ಹಸು ಅಂತ ತಿಳ್ಕೊಂಡು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿದ್ದರೆ ಆ ಥರ ಮಾಡಬಹುದು. ಇದು ನಮ್ಮ ಪುರಾಣದಲ್ಲೂ ಇದೆ. ಹಾಗೆ ನಾವು ಮಾಡುವಂತಹ ಕ್ರಮದಲ್ಲೂ ಪದ್ಧತಿ ಇದೆ. ಇದಕ್ಕೆ ಏನೂ ತೊಂದರೆ ಇಲ್ಲ. ಕೆಳಗಡೆ ಮನೆ ಇದ್ದರೆ ಕರ್ಕೊಂಡು ಹೋಗಿ, ಇಲ್ಲಾಂದರೆ ಬೇಡ. ಈ ರೀತಿಯಾಗಿ ಮಾಡ್ಕೊಳ್ಳಿ. ನಮ್ಮ ಪುರೋಹಿತರು ಸಹ ಇದನ್ನೇ ಹೇಳ್ತಾರೆ. ಹಾಗೆ ದೊಡ್ಡ ದೊಡ್ಡ ಪಂಡಿತರು ಸಹ ಇದನ್ನೇ ಹೇಳ್ತಾರೆ. ನಾವು ಕೆಲವೊಂದು ಸತಿ ಮೌಢ್ಯಕ್ಕೆ ಹೋಗ್ತೀವಿ. ಮೌಢ್ಯಕ್ಕೆ ಖಂಡಿತ ಯಾವತ್ತೂ ಹೋಗಬೇಡಿ. ಹಾಗೆ ನಮ್ಮ ಗುರುಗಳ ಪೂಜಾ ವಿಧಾನವನ್ನು ನೋಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಎಲ್ಲ ಹೊಸಲಿಗೆಲ್ಲ ಪೂಜೆ ಮಾಡಿಸಿ ತೆರೆ ಹಾಕಿ ಕನ್ನಡಿಯಲ್ಲಿ ಮನೆಯನ್ನು ತೋರಿಸಿ ಒಂದು ತೃಪ್ತಿ ಮನೋಭಾವ. ಯಾಕಂದರೆ ರಾತ್ರಿ ಎಲ್ಲ ಇದರಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನೆಲ್ಲ ನಿವಾರಣೆ ಮಾಡಿ ಮನೆಯನ್ನು ಶುದ್ಧಿ ಮಾಡಿದ್ದಾರೆ. ಈಗ ಆ ಮನೆ ಒಳಗಡೆ ನಾವು ಗೃಹ ಪ್ರವೇಶ ಮಾಡಬೇಕಂದ್ರೆ ಯಾವ ರೀತಿ ಹೋಗಬೇಕು ಏನು ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ನಮಗೆ ತಿಳಿ ಹೇಳಿ, ಅಕ್ಕಿ, ಬೆಲ್ಲ, ಜೀರಿಗೆ ಇಂಥದನ್ನೆಲ್ಲ ಪುಣ್ಯ ದ್ರವ್ಯಗಳನ್ನೆಲ್ಲ ಒಳಗೆ ಎರಚಿ, ಹಾಗೆ ತುಂಬಿದ ಒಂದು ಧಾನ್ಯವನ್ನು ಇಟ್ಟು ಧಾನ್ಯ ಮನೆಯೆಲ್ಲ ತುಂಬಲಿ ಅಂತ ಪೂಜೆ ಮಾಡಿಸಿ ಒಳಗಡೆ ಹೋಗ್ತಾ ಇದ್ದೀವಿ. ಒಂದು ಅದ್ಭುತವಾದಂತಹ ಈ ಅನುಭವ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇರೋದು, ಹಾಗೆ ನಾನು ಅನುಭವಿಸಿದ್ದು ತುಂಬ ಅಂದರೆ ತುಂಬ ಖುಷಿಯನ್ನು ಕೊಡ್ತು ನನಗೆ. ಗೃಹ ಪ್ರವೇಶದಲ್ಲಿ ಎಲ್ಲರೂ ನಾವು ಗಂಗೆಯನ್ನು ತೊಗೊಂಡ್ವಿ, ಫೋಟೋಗಳನ್ನ ಇಟ್ಕೊಂಡು ನಮ್ಮ ಗುರುಗಳು ಯಾವ ರೀತಿ ಹೇಳಿದ್ರೋ ಆ ರೀತಿ ಎಲ್ಲ ಹೋದ್ವಿ. ಇದೊಂದು ನೋಡಿ, ಒಂದು ಅನಾವರಣ ಅದ್ಭುತವಾದಂತಹ ಒಂದು ಸ್ವಾಮಿಯ ಚಿತ್ರಪಟವನ್ನು ತಂದಿಟ್ಟಿದ್ರು. ನಮ್ಮ ಗುರುಗಳಿಂದನೇ ನಾವು ಇದನ್ನು ಅನಾವರಣಗೊಳಿಸಿದ್ವಿ. ನೋಡ್ತಾ ಇದ್ದೀರಾ ಎಷ್ಟು
ಅಷ್ಟು ಚೆನ್ನಾಗಿರ್ತಕ್ಕಂತಹ ಒಂದು ವೆಂಕಟರಮಣ ಸ್ವಾಮಿ ಲಕ್ಷ್ಮೀ ಸಮೇತ ಧನರಾಶಿಯನ್ನು ಸುರಿಸ್ತಕ್ಕಂತಹ ಲಕ್ಷ್ಮೀ ಸಮೇತ ವೆಂಕಟರಮಣ ಸ್ವಾಮಿ ಈ ಒಂದು ಚಿತ್ರವನ್ನು ನೋಡಬಹುದು. ಬಹಳ ಚೆನ್ನಾಗಿದೆ. ದೇವರ ಮನೆ ತುಂಬ ಇರುವಂತಹ ಒಂದು ಈ ಚಿತ್ರ ನಮ್ಮ ಮಂಜು ತಂದಿಟ್ಟಿದ್ಲು. ತುಂಬ ಖುಷಿಯಾಯಿತು. ಅನಾವರಣಗೊಳಿಸಿದ್ದಂಗೆ ಕಣ್ಣಲ್ಲಿ ನೀರು ಬರುವಂತಹ ಒಂದು ಅನುಭವ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಾಗಿದ ತಕ್ಷಣ ಒಂದು ಗಣಹೋಮ ಇಲ್ಲಿ ನಡೀತಾ ಇದೆ. ಗೃಹ ಪ್ರವೇಶ ಆಯಿತು, ಗಣಹೋಮ. ಈ ಗಣಹೋಮದಲ್ಲಿ ಸುದರ್ಶನ ಹೋಮ ಇವನ್ನೆಲ್ಲ ಸೇರಿಸ್ಕೊಂಡು ಹೋಮ ಮಾಡಿದ್ರು ನಮ್ಮ ಶರದ್ ಗುರುಗಳು. ಹಾಗೆ ಅಚಾನಕ್ಕಾಗಿ ಮಂಗಳಮುಖಿರು ಸಹ ಬೆಳಗ್ಗೆನೇ ಮನೆಗೆ ಎಂಟ್ರಾಗಿದ್ದು ಒಂಥರ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ಮಂಗಳಮುಖಿರು ಅಂದರೆ ನಾವು ಅವರನ್ನು ಕೀಳಾಗಿ ಕಾಣಬಾರದು. ಶಿವ ಪಾರ್ವತಿಯರ ತತ್ವವನ್ನು ಒಂದು ದೇಹದಲ್ಲಿ ಅಡಗಿರ್ತಕ್ಕಂಥವ್ರು. ಬಹಳ ಪುಣ್ಯ ಇವರೆಲ್ಲ ಬಂದು ಆಶೀರ್ವಾದ ಮಾಡಿದ್ರೆ ಅಂತ ಇವರು ಚೆನ್ನಾಗಿ ಆಶೀರ್ವಾದ ಮಾಡಿದ್ರು. ಆದರೆ ಈಗ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಗಂಡಸರೆಲ್ಲ ವೇಷ ಹಾಕ್ಕೊಂಡು, ಅಥವಾ ಹೆಂಗಸರು ಸಾಮಾನ್ಯ ಹೋಗಲ್ಲ, ಹೆಂಗಸರು ವೇಷ ಹಾಕ್ಕೊಂಡು ಕಮರ್ಷಿಯಲ್ ಆಗಿ ಬೀದಿಲೆಲ್ಲ ನಿಂತು ಅವರು ಭಿಕ್ಷೆ ಬೇಡ್ತಾ ಇದ್ದಾರೆ. ಭಿಕ್ಷೆ ಬೇಡಿದ್ರೆ ಪರವಾಗಿಲ್ಲ, ದೌರ್ಜನ್ಯಗಳನ್ನು ಸಹ ಮಾಡ್ತಾ ಇದ್ದಾರೆ. ಆದರೆ ಮಂಗಳಮುಖಿರು ಹೇಳೋದು ಖಂಡಿತ ನಾವು ರಿಯಲ್ ಮಂಗಳಮುಖಿರು, ನಾವು ದೌರ್ಜನ್ಯ ಮಾಡಲ್ಲಮ್ಮ, ಭಿಕ್ಷಾಟನೆ ಮಾಡ್ತೀವಿ, ಕೊಟ್ಟರೆ ಇಸ್ಕೊಳ್ತೀವಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ. ಇರಲಿ, ಅವರು ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಮನೆಗೆಲ್ಲ ದೃಷ್ಟಿ ತೆಗೆದು ಅವರೇನು ಅವರ ಪದ್ಧತಿಯಲ್ಲಿ ತೆಂಗಿನಕಾಯಿ ಎಲ್ಲ ಹೊಡೆದು ಹೋದರು. ಅದು ಒಂದು ರೀತಿಯಾಗಿ ಖುಷಿ ಕೊಟ್ಟು ನಮಗೆಲ್ಲನೂ. ಬೆಳಗ್ಗೆನೇ ಬಂದಿದ್ರಲ್ಲ, 5:30ಗೆ ಬಂದು ಪೂಜೆ ಸಂದರ್ಭ ಬೆಳಗ್ಗೆನೇ ಹೋಮಾದಿಗಳೆಲ್ಲ ನಡೀತು, ಗೃಹ ಪ್ರವೇಶ ಆಯಿತು. ಸಾಮಾನ್ಯವಾಗಿ ಬರುವಂತಹ ಗೆಸ್ಟ್ಗಳೆಲ್ಲ ಒಂದು 11-12 ಗಂಟೆ ಮೇಲೇ ಬರ್ತಾರೆ. ಸ್ವಂತದವರು ಮನೆಯವರುಗಳು ಮಾತ್ರ ಈ ಸಂದರ್ಭದಲ್ಲಿ ಇರ್ತಾರೆ. ಎಲ್ಲರ ಮನೆಯಲ್ಲೂ ನೋಡಿ ಅದೇ ಕತೆ ಆಗಿದೆ. ಮೊದಲೆಲ್ಲ ವಾರಾನ್ಗಟ್ಟಲೆ ಬಂದು ನಮ್ಮ ಕೆಲಸಗಳಲ್ಲಿ ಭಾಗಿಯಾಗಿ, ನಮ್ಮ ಕಷ್ಟದಲ್ಲಿ ಭಾಗಿಯಾಗಿ ಎಲ್ಲ ಕೆಲಸಗಳನ್ನು ಮಾಡಿ, ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲ ಬಂದು ಪಾಲ್ಗೊಂಡು ಕೆಲಸಗಳನ್ನು, ಕೈಯಲ್ಲಿರ್ತಕ್ಕಂಥ ಕೆಲಸಗಳನ್ನು ಕಿತ್ಕೊಂಡು ಮಾಡಿ ಹೊಂದಿಸ್ಬಿಟ್ಟು ಹೋಗ್ತಾಯಿದ್ರು. ಈಗ ಕಾಲ ಪರಿಸ್ಥಿತಿಗಳು ಎಲ್ಲ ನ್ಯೂಕ್ಲಿಯರ್ ಫ್ಯಾಮ್ಲೀಸ್ ಏನು ಒಂಟಿ ಬದುಕುಗಳಾಗಿದೆ. ಎಲ್ಲ ಅವ್ರ ಕೆಲಸಗಳು, ಒಂದು ದಿವಸ ಅಥವಾ ಒಂದು ಹಾಫ್ ಡೇ ಕೆಲಸ ಟೈಮ್ ಸಿಕ್ಕೋದೇ ಹೆಚ್ಚು ಅನ್ನೋ ರೀತಿಯಲ್ಲಿ ನಾವು ಓಡ್ತಾ ಇದ್ದೀವಿ, ಜೀವನವನ್ನು ಓಡಿಸ್ತಾ ಇದ್ದೀವಿ. ಬೆಳಗ್ಗೆ ಆಯಿತು, ಸಾಯಂಕಾಲ ಆಯಿತು, ಬೆಳಗ್ಗೆ ಆಯಿತು, ಸಾಯಂಕಾಲ ಆಯಿತು, ಇದೇ ರೀತಿ ಓಡಿಸ್ತಾ ಇದ್ದೀವಿ. ಹಳೆ ಕಾಲದ ಥರ, ಹಳೆ ಕಾಲ ಅಂದರೆ ಒಂದು 25-30 ವರ್ಷಗಳ ಹಿಂದೆ ಹೆಣ್ಮಕ್ಳಾಗಲಿ ನೆಂಟರುಗಳಾಗಲಿ ಬರೋರು ಒಂದೊಂದು ವಾರ 10 ದಿವಸ ಮನೇಲಿರ್ತಾಯಿದ್ರು. ಈಗ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು, ನೀವು ಮನೇಲಿದ್ದೀರಾ, ನಾವು ಇವತ್ತು ಬರ್ತಾಯಿದ್ದೀವಿ, ಇಲ್ಲ ಲಂಚಿಗೆ ಬರ್ತಾಯಿದ್ದೀವಿ ಅಥವಾ ಡಿನ್ನರ್ಗೆ ಬರ್ತಾಯಿದ್ದೀವಿ, ಅದು ಹೇಳಿದ್ರೂ ಕಷ್ಟ. ಇವರು ಬಂದುಬಿಟ್ರಾ, ಈಗ ನಾವು ಮಾಡಬೇಕಾ, ಆ ಥರ ಪರಿಸ್ಥಿತಿಗಳಾಗಿದೆ. ಅದೆಲ್ಲ ತಿರುಗಿ ವಾಪಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ, ಭಾವನೆ. ಅಟ್ಲೀಸ್ಟು ಈ ವಿಡಿಯೋ ನೋಡಿದವ್ರಿಗೂ ಯಾರಿಗಾದ್ರೂ ಮನಸ್ಸಲ್ಲಿ ಹೌದಲ್ವಾ, ಚೆನ್ನಾಗಿತ್ತಲ್ವಾ ಆ ಥರ ಕಾಲ. ನಾವು ಅವ್ರ ಮನೆಗಳಿಗೆ ಹೋಗ್ತಾಯಿದ್ವಿ, 8 ದಿವಸ ಇರ್ತಾಯಿದ್ವಿ, 10 ದಿವಸ ನಾವು ರಜೆ ಬಂತು ಅಂದರೆ ನಮ್ಮ ಸೋದರತ್ತೆ ಮನೆಗೆ ತಿಂಗಳಾನ್ಗಟ್ಲೆ ರಜಾ ಇವತ್ತು ಬಂತು ಅಂದರೆ ನಾಳೆ ಹೋಗಿ ರಜಾ ನಾಳೆ ಮುಗಿಯುತ್ತೆ ಅಂದರೆ ಆವಾಗ ಬರ್ತಾಯಿದ್ವಿ ಸ್ಕೂಲ್ಗೆ ಹೋಗೋಕ್ಕೆ. ಈಗ ಆ ಥರ ದಿನಗಳೇ ಇಲ್ಲ. ಅವರು ಬಂದರೆ 8-10 ದಿವಸ ಇರ್ತಾಯಿದ್ರು. ಅವರು ರಜೆಗಳಲ್ಲಿ ನಮ್ಮ ಮನೇಲಿ ಕಳೀತಾಯಿದ್ರು. ಮಕ್ಕಳದು ಜನ್ರೇಷನ್ನು ಮುಗೀತು. ನಾವೆಲ್ಲ ಮದುವೆಗಳಾಗಿ ದೊಡ್ಡವರಾಗಿ ಬಂದ ಮೇಲೆ ಈಗ ಆ ಥರ ಪರಿಸ್ಥಿತಿನೇ ಇಲ್ಲ. ಯಾರ ಮನೆಗಾದರೂ ಹೋಗಬೇಕಂದ್ರೆ ಅದೇ ಕೇಳ್ಕೊಂಡು ಹೋಗಬೇಕು. ನಂತರ ಇರೋಕ್ಕೂ ಇರಿಸು ಈಗ ಅವ್ರದ್ದೇ ಏನೋ ಕೆಲಸಗಳಿರುತ್ತೆ, ಅವರೇ ಬ್ಯುಸಿ ಇರ್ತಾರೆ. ಅಯ್ಯೋ ನಾವು ಬಂದು ಇಲ್ಲಿ ಕಷ್ಟ ಕೊಟ್ವಾ, ತೊಂದರೆ ಕೊಟ್ವಾ ಅನಿಸುತ್ತೆ ನಾವು ಹೋಗಬೇಕು ಅಂತ ಅನಿಸೋರಿಗೆ. ಇನ್ನು ಆ ಕಡೆಯಿಂದ ಬರೋವ್ರಿಗೂ ಬ್ಯುಸಿ ನಮ್ಗೆ ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ಏನೋ ತುಂಬ ಇಂಪಾರ್ಟೆಂಟು, ತುಂಬ ಫಸ್ಟ್ ಸರ್ಕಲ್. ಅದು ಈಗ ಸರ್ಕಲ್ಗಳು ಬೇರೆ ಮಾಡ್ಕೊಂಡಿದ್ದಾರಲ್ಲ, ಫಸ್ಟ್ ಸೆಕೆಂಡ್ ಸರ್ಕಲ್, ಥರ್ಡ್ ಸರ್ಕಲ್. ಫಸ್ಟ್ ಸರ್ಕಲ್ ಅಂದರೆ ಒಂದು ಏಜ್ ಅವರು, ಆಮೇಲೆ ಅವ್ರ ಮಕ್ಕಳು. ಈಗ ಸರ್ಕಲ್ಗಳು, ಬಂಧುತ್ವಗಳೆಲ್ಲ ಈ ಸರ್ಕಲ್ಗಳು ಈ ಥರ ಆಗೋಗಿದೆ. ಏನು ಆಡೋದು, ಪ್ರಪಂಚ ಯಾವ ರೀತಿ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಬೆಳಗ್ಗೆ ಬರ್ತಾರೆ,
ಊಟ ಗೀಟ ಮುಗಿಸ್ಕೊಳ್ತಾರೆ, ಹೋಗ್ತಾರೆ. ಇಲ್ಲಪ್ಪ ಹಿಂದಿನ ದಿವಸನೇ ಬರ್ತೀವಿ, ನಮಗೇನೋ ಬ್ಯುಸಿ ಇದೆ, ಈ ಥರ ಬ್ಯುಸಿ ಪ್ರಪಂಚದಲ್ಲಿದ್ದೀವಿ. ಇರಲಿ, ಏನೇ ಆಗಲಿ ಕಾಲಕ್ಕೆ ತಕ್ಕಂಗೆ ನಾವು ಸಹ ಹೋಗ್ಬೇಕಲ್ವ. ಈ ಸಂದರ್ಭದಲ್ಲಿ ನಾನಂತೂ 3 ದಿವಸ ಮುಂಚೆ ಬಂದಿದ್ದೆ. ಆದರೆ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ನಾನು ಏನೂ ಕೆಲಸಗಳನ್ನೂ ಮಾಡೋಕ್ಕಾಗಲಿಲ್ಲ. ಏನೋ ದೊಡ್ಡವಳು ಅಂತ ಕೂತ್ಕೊಂಡು ಅದು ಇದು ಅಂತ ಹೇಳಿಕೊಟ್ಟೆ. ಅದು ಸಾರಿ ಮಂಜು, ನಾನು ನಿನಗೆ ತುಂಬ ಏನೋ ಕೆಲಸಗಳು ಮಾಡಿಕೊಡೋಕ್ಕಾಗಲಿಲ್ಲ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಯಾಕಂದರೆ ಸ್ವಲ್ಪ ನನಗೆ ಆಗ್ತಾಯಿಲ್ಲ, ಹಾಗಾಗಿ ನಾನೇನು ಮಾಡಲಿಲ್ಲ. ಬಟ್ ಈ ವಿಡಿಯೋನೆಲ್ಲ ಮಾಡಿಕೊಂಡು ನಿಮ್ಮ ಮುಂದೆ ತೊಗೊಂಡು ಬರ್ತಾಯಿದ್ದೀನಿ. ಅದೇ ಒಂದು ದೊಡ್ಡ ವಿಚಾರ. ಹಾಗೆ ಅವಳಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವು ವಿಚಾರಗಳನ್ನು ಹೇಳಿಕೊಟ್ಟೆ. ನಂತರ ಈ ರೀತಿಯಾಗಿ ಪೂಜೆ ಮುಂದುವರಿತಾ ಇದೆ. ಗಣಹೋಮ ಎಲ್ಲ ಆದಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಪ್ರತಿಯೊಬ್ಬರೂ ಸಹ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಪೂಜೆ, ವಿಶೇಷ ಫಲಗಳನ್ನು ಕೊಡ್ತಕ್ಕಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಈ ರೀತಿ ಅಲಂಕಾರನ ಮಾಡಿದ್ರು ನಮ್ಮ ಗುರುಗಳು. ಅವರ ಜೊತೆ ಬಂದಿರತಕ್ಕಂತಹ ಗಿರೀಶಣ್ಣ ಅವರು, ಮಂಜಣ್ಣ ಅವರು ಸಹ ತುಂಬ ಶ್ರದ್ಧಾ ಭಕ್ತಿಗಳಿಂದ ಅಲಂಕಾರವನ್ನು ಮಾಡಿ ಅವರು ಎಲ್ಲ ದೇವರಿಗೆ ಸಂಬಂಧಪಟ್ಟಂತಹ ಎಲ್ಲ ಪೂಜಾ ದ್ರವ್ಯಗಳನ್ನೆಲ್ಲ ತೊಗೊಂಡು ಬಂದಿದ್ದರು. ನೋಡ್ತಾ ಇದ್ದೀರಾ, ಬೃಹದಾಗಿರ್ತಕ್ಕಂತಹ ಒಂದು ಶ್ರೀ ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಅಂತೂ ಅವರೇ ತೊಗೊಂಡು ಬಂದಿದ್ದರು. ಜೀವ ಉಕ್ಕಿ ಬರ್ತಾಯಿತ್ತು ಆ ಸ್ವಾಮಿಯ ಒಂದು ವಿಗ್ರಹದಲ್ಲಿ. ತುಂಬ ಚೆನ್ನಾಗಿ ಪೂಜೆಗಳನ್ನೆಲ್ಲ ಮಾಡಿಸಿದ್ರು. ಅಭಿಷೇಕಗಳು, ನಮ್ಮ ಗುರುಗಳ ಪೂಜೆಯ ವಿಧಾನ, ರುದ್ರಾಭಿಷೇಕ ಇರ್ಬೋದು, ಅಭಿಷೇಕ ಇರ್ಬೋದು, ಮಾಡ್ತಾಯಿದ್ರೆ ನಮ್ಮ ಮುಂದೆ ಆ ಭಗವಂತ ಬಂದು ಕೂತಿದ್ದಾನೇನೋ ಅನ್ನುವಷ್ಟು ಅನುಭವ. ಆ ಭಗವಂತನ ಧರೆಗೆ ಇಳಿಸಿ ನಮ್ಮ ಮುಂದೆ ಕೂರಿಸಿ ನಮ್ಮ ಸತ್ಕಾರವನ್ನು ಆ ಭಗವಂತನಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯುವಂತೆ ಮಾಡುವ ಒಂದು ವಿದ್ಯುತ್ ಶಕ್ತಿ ಅವರ ಒಂದು ಮಂತ್ರದಲ್ಲಿದೆ. ಅವರನ್ನು ತುಂಬ ಹೊಗಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ನನ್ನ ಮಾತುಗಳು ಸಾಲಲ್ಲ ಅವರ ಒಂದು ವಿದ್ಯೆಯನ್ನು ಹೊಗಳಕ್ಕೆ ಅಂತ. ಮಹಾನ್ ಗುರುಗಳು ನಮಗೆ ಇವತ್ತು ಬಂದು ಪೂಜೆ ಮಾಡಿಕೊಡ್ತಾ ಇದ್ದಾರೆ. ತುಂಬ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಒಂದು ಒಳ್ಳೆಯ ವಿಚಾರಗಳಿರಬಹುದು, ಆ ಮನೆಯ ಕಟ್ಟುವ ಬಗ್ಗೆ ಇರಬಹುದು, ನಂತರ ಭೂಮಿಯ ವಿಚಾರಗಳಿರ್ಬೋದು, ಮಕ್ಕಳ ಮದುವೆ ವಿಚಾರಗಳಿರಬಹುದು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂತಹ ಅತ್ಯಮೋಘವಾದಂತಹ ಈ ಒಂದು ಗೃಹ ಪ್ರವೇಶ ಇರಬಹುದು ಅಥವಾ ಮದುವೆ ಇರಬಹುದು. ಅದಕ್ಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರಲ್ವ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಎಷ್ಟೆಲ್ಲ ಅಡೆತಡೆಗಳು, ಎಷ್ಟೆಲ್ಲ ಕಷ್ಟಗಳು. ಕೆಲವರಿಗೆ ದುಡ್ಡಿದ್ರೂ ನಮಗೆ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಅಡೆತಡೆಗಳು. ಈ ಮನೆ ಒಂದು ಕಟ್ಟಬೇಕು ಅಂತಂದರೆ ನಿಮಗೆ ಅದು 2 ವರ್ಷ 3 ವರ್ಷ ಪ್ರಾಜೆಕ್ಟ್ ಆಗಿರುತ್ತೆ. ಅದು ಆಮೇಲೆ ಆ ಕೆಲಸದವ್ರುಗಳನ್ನ ಹಿಡಿದು ಕೆಲಸ ಮಾಡಿಸ್ಬೇಕಂದ್ರೆ ಒಂದು ಬಾಡಿ ಸ್ಕೆಲಿಟನ್ ಮಾಡಿಬಿಡ್ತಾರೆ. ನಂತರ ಒಳಗಡೆ ಇರ್ತಕ್ಕಂತಹ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋಕ್ಕೆ ಅವ್ರನ್ನ ಹಿಡಿಬೇಕಂದ್ರೆ ಎಷ್ಟು ಕಷ್ಟ ಅಂತ ಮನೆ ಕಟ್ಟಿರೋರಿಗೆ ಗೊತ್ತು. ಆಮೇಲೆ ಏನೋ ಒಂದು ಸೀಸನ್ ಆಗಬೇಕು. ಮನೆ ಅಂದರೆ ಒಂದು ವರ್ಷದ ತನಕ ಸೀಸನ್ ಅಂತ ಹೇಳ್ತೀವಿ. ಎಲ್ಲ ಋತುಗಳನ್ನು 1 ವರ್ಷ ಆ ಮನೆ ನೋಡಬೇಕು. ಆವಾಗ ಆ ಮನೆ ಕಟ್ಟಿರ್ತಕ್ಕಂತಹ ಏನಾದರೂ ಲೋಪದೋಷಗಳು, ಒಂದು ಸಿಮೆಂಟ್ ಕೆಲಸ ಇರ್ಬೋದು, ನೀರು ಎಲ್ಲಿ ಹೋಗ್ತಾ ಇದೆ, ಏನು ಡ್ರೈನೇಜ್ ಸರಿ ಇದೆಯಾ, ಲೈಟ್ಗಳು ಸರಿ ಇದೆಯಾ, ಆಮೇಲೆ ಸೋರ್ತಾ ಇದೆಯಾ, ಪ್ರತಿಯೊಂದೂ ನಮ್ಗೆ ಕರೆಕ್ಟಾಗಿ ಆಗಬೇಕಂದ್ರೆ 1 ವರ್ಷ ಮನೆ ಸೀಸನ್ ಆಗಬೇಕು. ಎಲ್ಲ ಋತುಗಳನ್ನು ಕಾಣಬೇಕು. ಹಾಗಾಗಿ ನಾವು 1 ವರ್ಷದ ತನಕ ನೀವು ಮನೆ ಕಟ್ಟಿಸೋದಾದರೆ ಕಾಂಟ್ರಾಕ್ಟ್ಗಳ ಹತ್ರ 1 ವರ್ಷ ಕಾಂಟ್ರಾಕ್ಟ್ನ ಬರೆಸ್ಕೋಬೇಕು. 1 ವರ್ಷದವರೆಗೂ ಏನೇ ತೊಂದರೆ ಆದ್ರೂ ನೀವು ಬಂದು ಮಾಡಿಕೊಡ್ಬೇಕು ಅಂತ ನೀವು ಮಾತಾಡ್ಕೊಂಡಿರೋದು ಒಳ್ಳೆಯದು. ಕೆಲವರು ಅಪಾರ್ಟ್ಮೆಂಟ್ ತೊಗೊಂಡ್ರೆ 5 ಇಯರ್ಸು ವಾರಂಟಿ ಕೊಟ್ಟಿರ್ತಾರೆ. ಅದು ಸಹ ಒಳ್ಳೆಯ ಮೆಥಡೇ. ನಾನು ತುಂಬ ಹೊತ್ತು ನಿಮ್ಮ ಜೊತೆ ಮಾತಾಡಿ ನನ್ನ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಮನೆ ಕಟ್ಟಿದ್ದೀರ ಎಲ್ಲರಿಗೂ ಒಳ್ಳೆಯದಾಗಲಿ. ಮನೆ ಕಟ್ಟಿರೋರೆಲ್ಲನೂ
ನಾನು ಮನೆ ಕಟ್ಟಿದ್ದೀನಿ, ನಾನು ಸಂತೋಷವಾಗಿದ್ದೀನಿ ಅಂತ ಒಂದು ಕಾಮೆಂಟ್ ಹಾಕಿ. ನನಗೂ ಸಂತೋಷ ಆಗುತ್ತೆ, ನಾನು ಮನೆ ಕಟ್ಟಿದ್ದೀನಿ, ನಾನು ಅದರ ಕಷ್ಟ ಸುಖಗಳು ನೋವುಗಳೆಲ್ಲ ನನಗೂ ಗೊತ್ತಿದೆ. ನೀವು ಸಹ ನನ್ನ ಜೊತೆ ಹಂಚ್ಕೊಳ್ಳಿ, ಕಾಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮನೆ ಕಟ್ಟದೇ ಇರೋರು ಬೇಗ ಮನೆ ಕಟ್ಟಿ, ಮದುವೆ ಮಾಡೋಕ್ಕೆ ಬಂದಿರತಕ್ಕಂತಹ ಹುಡುಗ ಹುಡುಗಿ ಇದ್ದರೆ ಎಲ್ಲರಿಗೂ ಬೇಗ ಮದುವೆ ಆಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮೋ ನಾರಾಯಣಾಯ ನಮಃ.